ಫಾರ್ಡ್ ಕಂಪ್ನಿ ವೆಹಿಕಲ್ಗಳ್ನ ತೊಗೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅದರಿಂದ ಎಸ್ಪೆಷಲಿ ಈಕೋ ಸ್ಪೋರ್ಟ್, ಈ ಈಕೋ ಸ್ಪೋರ್ಟ್ನ ತೊಗೋಬೇಕು, ಮತ್ತು ಎಂಡಾವರ್ನ ತೊಗೋಬೇಕು, ಮತ್ತು ಫ್ರೀ ಸ್ಟೈಲ್, ಹೀಗೆ ಕೆಲವೊಂದಷ್ಟಿದೆ, ಈಗಲೂ ಕೂಡ ಈ ಚಾಲ್ತಿಲಿದೆ. ಸೊ ಇದು ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಮತ್ತು ಈ ಬ್ರಿಟಿಷರ ಕಾಲದಲ್ಲೇ ನಮ್ಮ ದೇಶಕ್ಕೆ ಫಸ್ಟು ಬಂದಿದ್ದು ಫಾರ್ಡ್ ಕಂಪ್ನಿನೇ. ಆಮೇಲೆ ಅದು ಏನೇನೋ ಆಗಿ ಹೊರಟೋಗಿ ಮತ್ತೆ 90s ಟೈಮಲ್ಲಿ ಮತ್ತೆ ಬಂದು ತುಂಬ ಚೆನ್ನಾಗಿ ಶುರುವಾಗಿ, ಅದು ಆ್ಯಕ್ಚುಲಿ ಕೊಲಾಬ್ರೇಟ್ ಆಯಿತು, ಮಹೀಂದ್ರ ಜೊತೆ ಕೊಲಾಬ್ರೇಟ್ ಆಯಿತು, ಮತ್ತು ಅದಾದಮೇಲೆ ಇಂಡಿಪೆಂಡೆಂಟ್ ಆಯಿತು, ಏನೇನೋ ಆಗಿ ಕೊನೆಗೆ ಸ್ಟೇಬಲ್ ಆಗಿ ಒಂದು ವರ್ಷ ಇತ್ತು. ಸೊ ಹಾಗೆ ಹೊರಟೋಯ್ತು. ಬಟ್ ಇದರಿಂದ ಅದು ಬಂದಿದ್ದಕ್ಕೂ ಹೋಗಿದ್ದಕ್ಕೂ ಯಾವ ಬ್ರ್ಯಾಂಡ್ಗೂ ಕೂಡ ಹೊಡೆತ ಬೀಳಲಿಲ್ಲ. ಅನ್ಫಾರ್ಚುನೇಟ್ಲಿ ಅದು ಸತ್ಯ. ಇವತ್ತು ನೋಡಿ, ಕಿಯಾ ಆಗಿರಲಿ, ಮತ್ತು ಈಗ BYD ಆಗಿರಲಿ, ಮತ್ತು ಸಿಟ್ರಾನ್ ಆಗಿರಲಿ, ಇವೆಲ್ಲ ನೋಡಿ ಈಗ ಆಲ್ರೆಡಿ ನೆಲೆ ಊರೋದಕ್ಕೆ ಶುರು ಮಾಡಿಬಿಟ್ಟಿದೆ. ಕೆಲವೊಂದು ಇದರಲ್ಲಿ ನೆಲೆ ಊರಿಬಿಟ್ಟಿದೆ. ಬಟ್ ಅಷ್ಟು ಕ್ವಾಲಿಟಿ ಇರುವಂಥ ಅಮೇರಿಕನ್ ಬ್ರ್ಯಾಂಡ್ ಫೋರ್ಡ್ ಯಾಕೆ ನೆಲೆ ಊರಲಿಲ್ಲ, ಯಾಕೆ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ನನಗಂತೂ ಗೊತ್ತಿರೋ ಪ್ರಕಾರ ಅದ್ರದ್ದು ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕೆ ಸಾಕಾಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅದರಲ್ಲಿ ಏನು ಕೊಟ್ಟಿದ್ದಾರೋ ಆ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮೇಂಟೆನೆನ್ಸ್ ಕಾಸ್ಟು, ಮೇಜರ್ ಪಾರ್ಟ್ಸ್ಗಳೆಲ್ಲ ಬೇರೆ ದೇಶ, ನಮ್ಮದ್ರಲ್ಲೇ ಪ್ಲಾಂಟ್ ಇದೆ, ಆದರೂ ಕೂಡ ಮೆಜಾರಿಟಿ ಅವ್ರ ಸ್ಪೇರ್ ಪಾರ್ಟ್ಸ್ ಎಲ್ಲ ಹೊರಗಡೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡೇ ಮಾಡ್ತಾರೆ. ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಟಾಪ್ ನಾಚ್. ಆ್ಯಕ್ಚುಲಿ ಫಾರ್ಡ್ದು ಯಾವುದೇ ನೀವು ಬ್ರ್ಯಾಂಡೆಡ್ ತೊಗೊಂಡ್ರೂ ಕೂಡ ಟಾಪ್ ನಾಚ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಈಕೋಸ್ಪೋರ್ಟ್ ಮತ್ತು ಎಂಡಾವರ್, ಸೊ ವೆರಿ ವೆರಿ ಸ್ಪೆಷಲ್ ಎಡಿಷನ್ ಇವೆರಡು ಗಾಡಿಗಳು ಮಾತ್ರ. ಸೊ ಇದಿಷ್ಟು ಚೆನ್ನಾಗಿದ್ರೂ ಕೂಡ ಆ ಕ್ವಾಲಿಟಿ ನಮ್ಮ ಜನಕ್ಕೆ ಬೇಕಾಗಿಲ್ಲ ಅಂತ ಅನಿಸ್ತು. ನಮ್ಮ ಜನಕ್ಕೆಲ್ಲ ಏನು ಗೊತ್ತಾ, ನೀನು ಕ್ವಾಲಿಟಿ ಹೆಂಗನ ಕೊಡು, ನಮ್ಗೆ ಬೇಕಾದ್ರೆ ಲೋ ಮೇಂಟೆನೆನ್ಸು, ಹೈ ಮೈಲೇಜು, ಓಡಿಸೋದಕ್ಕೆ ಆಟ ಸಾಮಾನು ಥರ ಇರಬೇಕು. ಯಾವ ಬ್ರ್ಯಾಂಡ್ ಅಂತ ಗೊತ್ತಾಯ್ತಲ್ವ, ಹಂಗಿರಬೇಕು. ಸೊ ಆ ಥರ ಇರಬೇಕು ವಿನಃ ನಮಗೆ ಒಳ್ಳೆ ಸಾಲಿಡ್ ಬಿಲ್ಡ್ ಕ್ವಾಲಿಟಿ, ನೋಡೋಕ್ಕೆ ರಗ್ಗಡ್ನೆಸ್ಸು, ಒಳ್ಳೆ ಪರ್ಫಾರ್ಮೆನ್ಸು, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ಕು ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಆಟೋಮೊಬೈಲ್ಸ್ ಆಗಿರಲಿ ಅಥವಾ ಪ್ರೀಮಿಯಂ ಕ್ವಾಲಿಟಿ ಸ್ಪೇರ್ಸ್ ಆಗಿರಲಿ ನಮ್ಮ ದೇಶಕ್ಕೆ ಬೇಕಾಗಿಲ್ಲ. ನಮ್ಮ ದೇಶಕ್ಕೆ ಬೇಕಾಗಿರೋದು ಹೇಳಿದ್ನಲ್ಲ ಆ ಥರ. ಓಕೆ, ಈಗ ಮೈನ್ ಪಾಯಿಂಟ್ಗೆ ಬಂದುಬಿಡೋಣ. ಈಕೋಸ್ಪೋರ್ಟ್ ಮತ್ತು ಎಂಡಾವರ್ನ ತೊಗೋಬೋದಾ, ತೊಗೊಂಡ್ರೆ ರಿಸೆಲ್ಲಿಂಗ್ ವ್ಯಾಲ್ಯೂ ಇದೆಯಾ, ಮೇಂಟೆನೆನ್ಸ್ ಎಲ್ಲ ಹೇಗೆ, ಇನ್ನೋದ್ರ ಬಗ್ಗೆ ಇವತ್ತು ಎಲ್ಲ ಹೇಳ್ಕೊಡ್ತೀನಿ. ಯಾರಾದ್ರೂ ಕೂಡ ನಿಮಗೆ ಹೊರಗಡೆ ಇದು ಅದರ NCR ಲಿಮಿಟ್ಸ್, ದೆಹಲಿ HR ಈ ಥರ ಗಾಡಿಗಳನ್ನ ನೀವು ತೊಗೋಬೇಕು ಅಂತೇಳಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನೀವು ಆಲ್ರೆಡಿ ನೋಡಿದ್ದೀರಾ, ಸೊ ಅದಕ್ಕೆ ಇನ್ಸ್ಪೆಕ್ಟ್ ಮಾಡ್ಕೊಂಡು ಕೊಡಬೇಕು ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ಬೇಕು ಅಥವಾ ರೀನಂಬರಿಂಗ್ ಮಾಡ್ಕೊಡ್ಬೇಕಂದ್ರೂ ಕೂಡ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಷ್ಟೇ ನಮ್ಮ ಕರ್ನಾಟಕದ ಲೋಕಲ್ ವೆಹಿಕಲ್ಸ್, ಕಾಲ್ಡ್ ಸುಪೀರಿಯರ್ ವೆಹಿಕಲ್ಗಳು ಕೂಡ ನಿಮಗೆ ಬೇಕಾಗಿತ್ತು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಬರೋಣ. ಎರಡು ಗಾಡಿನೂ ಓಡಿಸ್ತೀನಿ, ಎರಡು ಗಾಡಿನೂ ನನಗೆ ತುಂಬ ಇಷ್ಟ. ಬಟ್ ಬೇರೆ ಯಾವ ಗಾಡಿ ನಾನು ಓಡಿಸಿಲ್ಲ. ಈಗ ಫ್ರೀ ಸ್ಟೈಲ್ ಆಗಿರಲಿ, ಮತ್ತು ಇನ್ನೊಂದು ಕೆಲವೊಂದು ಬಂತು, ಅದೇನೋ ಬಂತು, ಆದರೆ ನಾನು ಯಾವುದೂ ಓಡಿಸಿಲ್ಲ. ನಾನು ಓಡಿಸಿರೋದು ಈಕೋಸ್ಪೋರ್ಟು, ಟೈಟೇನಿಯಮ್ಮು ಒಂದು ಸ್ವಲ್ಪ ಸಹ ಇಟ್ಕೊಂಡಿದ್ದೆ, ಆರೆಂಜ್ ಕಲರ್ದು, ಮತ್ತು ಟೈಟೇನಿಯಮ್ ಪ್ಲಸ್ ಕೂಡ ಒಂದು ಸ್ವಲ್ಪ ಸಹ ಇಟ್ಕೊಂಡಿದ್ದೆ. ಆಮೇಲೆ ಎಂಡಾವರ್ ಒಂದು 6 ತಿಂಗಳು ಇಟ್ಕೊಂಡಿದ್ನಪ್ಪ. ಅದು ಮೈಲೇಜೇ ಬರೋಲ್ಲ, ಆ ಟೈಮ್ಗೆ ಸ್ವಲ್ಪ ಹೆವಿ ಅನಿಸ್ತಿತ್ತು, ಅದಕ್ಕೆ ಕೊಟ್ಬಿಟ್ಟು. ಆ್ಯಕ್ಚುಲಿ ಸೂಪರಾಗಿರೋ ಗಾಡಿ ಅದು. ಸೊ ಈಗ ಫೋರ್ಡ್ ಕಂಪ್ನಿನಲ್ಲಿ ಬಜೆಟ್ನಲ್ಲಿ ಈ NCR ಲಿಮಿಟ್ಸ್ನಲ್ಲಿ ಒಂದು 3.5 ಲಕ್ಷದಿಂದ ಶುರುವಾಗುತ್ತೆ ಚೆನ್ನಾಗಿರೋದು, ನೀಟ್ ಕಂಡೀಷನ್ ಇರೋಂಥ ಈಕೋಸ್ಪೋರ್ಟು. ಸೊ ಅದನ್ನು ನೀವು ತೊಗೊಂಡು ಒಂದು 70-80 ಸಾವಿರ ಟ್ಯಾಕ್ಸ್ ಎಲ್ಲ ಆ್ಯಡ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿದ್ರೆ ಒಂದು 5-10 ಬರುತ್ತೆ. ಇದನ್ನು ತೊಗೊಂಡು ನೀವು ಇಟ್ಕೊಂಡ್ರೆ ಆ್ಯಕ್ಚುಲಿ ನಿಮಗೆ ವರ್ತ್ ಇದೆ, ಇಲ್ಲ ಅಂತ. ನೀವು ಅಲ್ಲಿ ತೊಗೊಂಡ್ರು ಅಥವಾ ಇಲ್ಲಿ ತೊಗೊಂಡ್ರು ನಿಮಗೆ ಕ್ವಾಲಿಟಿ ವೈಸ್ ಇಸ್ ಟಾಪ್ ನಾಚ್. ಬಟ್ ನಿಮಗೆ ಹೊಡ್ತಾ ಎಲ್ಲಿ ಬೀಳುತ್ತೆ ಅಂತ ಹೇಳಿದರೆ ಅದರ ಮೇಂಟೈನಿಂಗಲ್ಲಿ. ಸೊ ನಿಮಗೆ ಇವಾಗ PPS ಅಂತಲೂ ಇದೆ, ಮತ್ತು ಕೆಲವು ಫಾರ್ಡ್ದು ಕಾವೇರಿ ಫಾರ್ಡ್ ಇದೆ, ಮತ್ತು ಕೆಲವು ಪರ್ಸ್ನಲ್ ಈ ಮಲ್ಟಿ ಬ್ರ್ಯಾಂಡೆಡ್ ಸೋಕು ಕೂಡ ಮಾಡ್ತಾರೆ, ಮತ್ತು ಲೋಕಲ್ ಗ್ಯಾರೇಜಲ್ಲಿ ಕೂಡ ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ಈವನ್ ನಿಮಗೆ ಫಾರ್ಡ್ನಲ್ಲಿ ಆ ಥರದಲ್ಲಿ ನಿಮಗೆ ಪ್ಯಾಕೇಜೇ ಕೊಟ್ಬಿಡ್ತಾರೆ. ಆ ಥರದೆಲ್ಲ 6 ಇಯರ್ 5 ಇಯರ್ 3 ಇಯರ್ಸ್ ಪ್ಯಾಕೇಜ್ ಎಲ್ಲ ಕೂಡ ಕೊಡ್ತಾರೆ. ಅಫ್ಕೋರ್ಸ್ ನಿಮಗೆ ಸರ್ವೀಸ್ನಲ್ಲಿ, ಆಥೋರೈಸ್ ಸರ್ವೀಸ್ನಲ್ಲಿ ನಿಮಗೆಲ್ಲೂ ಕೂಡ ಲೋಪದೋಷ ಖಂಡಿತ ಇಲ್ಲ. ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ಸ್ಪೇರ್ಸು ಕೂಡ ಸಿಕ್ಬಿಡುತ್ತೆ. ಸಿಗಲಿಲ್ಲ ಕೂಡ ನಿಮಗೆ ತರಿಸಿ ಕೊಡ್ತಾರೆ. ಅದು ಎಂಡಾವರ್ದನ ಆಗಿರಲಿ, ಆಸ್ಪರ್ದನ ಅಥವಾ ಬೇರೆ ಫಾರ್ಡ್ದು ಯಾವುದೇ ಬ್ರ್ಯಾಂಡೆಡ್ ಆಗಿದ್ರು ಕೂಡ ನಿಮಗೆ ಮ್ಯಾಕ್ಸಿಮಮ್ ಎಲ್ಲನೂ ಕೂಡ ಸಿಗುತ್ತೆ. ಹಳೇದು ಎಂಡಾವರ್ಗೆ ಸ್ವಲ್ಪ ಸಿಗೋಲ್ಲ, ಹಳೇದಲ್ಲ ಸ್ವಲ್ಪ ಟೈರೆಲ್ಲ ಹಿಂದೆ ಬರ್ತಿತ್ತಲ್ವ, ಅದು ಸ್ವಲ್ಪ ಸಿಗೋಲ್ಲ. ಬಟ್ ಈ ಹೊಸ ಏನು 2016 ನೆಬೋ ಏನಿದೆಯೋ ಅದು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಮೈಲೇಜ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ನಿಮಗೆ ಎಕೋ ಸ್ಪೋರ್ಟ್ ಬಂದು ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಇವನ್ ನಿಮ್ಗೆ 18-19 ಹೀಗೆಲ್ಲ ಕೊಡುತ್ತೆ. ನಿಮಗೆ ಡೀಸೆಲ್ ಮ್ಯಾನ್ಯುವಲಿ ಇವನ್ 20 ಮೇಲೆ ಕೂಡ ಕೊಡುತ್ತೆ. ಸೇಮ್ ನಿಮಗೆ ಸಿಮಿಲರ್ ಬಂದು ನಿಮಗೆ ಈ ಡಸ್ಟರು, ಬ್ರಿಜಾ, ಕ್ರೆಟಾ ಈ ಕ್ಯಾಟಗರಿಗೆ, ಅಂದರೆ ಕಾಂಪ್ಯಾಕ್ಟ್ ಕ್ರಾಸ್ ಓವರ್ ಕ್ಯಾಟಗರಿ ಅಥವಾ ಕಾಂಪ್ಯಾಕ್ಟ್ SUV ಅಂತ ಏನು ನಾವು ಕರಿತೀವಲ್ವ, ಸೊ ಈ ಕ್ಯಾಟಗರಿಗೆ ಸೇರುವಂಥದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 2012-13 ಕೂಡ ಒಳ್ಳೆ ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿದೆ, ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಇದರಲ್ಲಿ ಐ ಥಿಂಕ್ ಡಸ್ಟರ್ಗಿಂತನೂ ನಿಮಗೆ ಕ್ವಾಲಿಟಿ ವೈಸ್ ನಿಮಗೆ ತುಂಬ ಚೆನ್ನಾಗಿದೆ. ಇವನ್ ಬ್ರೀಝಾ ಚೆನ್ನಾಗಿಲ್ಲ, ಕ್ರೆಟಾನು ಆ ಬಿಲ್ಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಆ್ಯಾವ್ರೇಜ್, ಅದು ವೆನ್ಯೂನೂ ಇಲ್ಲ. ಆಮೇಲೆ ಕೈಗಾರು ಯಾವ ಬಾಡಾಸ್ ಇವೆಲ್ಲ ಏನೂ ಇಲ್ಲ ಇರೋದ್ರಲ್ಲಿ. ಒಂದು ಆ ಸೆಗ್ಮೆಂಟಲ್ಲಿ ನೆಕ್ಸಾನ್ ಸೂಪರ್
ಅದೊಂದು ಚೆನ್ನಾಗಿದೆ, ನಿಮಗೆ ಬಜೆಟು ಬರುತ್ತೆ, ಬಿಲ್ಡ್ ಕ್ವಾಲಿಟಿನೂ ಬರುತ್ತೆ, ಸರ್ವಿಸ್ ನೆಟ್ವರ್ಕ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ಆ ಕ್ಯಾಟಗರಿಗೆ ನಿಮಗೆ ಈಕೋ ಸ್ಪೋರ್ಟ್ನ ನೀವು ಸೇರಿಸ್ಬೋದು. ಆ್ಯಕ್ಚುಲಿ ಈಕೋ ಸ್ಪೋರ್ಟ್ ಇನ್ನೂ ತುಂಬ ಚೆನ್ನಾಗಿದೆ, ಬಟ್ ನಿಮಗೆ ಡಿಕ್ಕಿ ಸ್ಪೇಸ್ ಅಷ್ಟು ಬರಲ್ಲ, ಬಟ್ ಚೆನ್ನಾಗಿದೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಬಟ್ ನಿಮಗೆ ಮೆಜಾರಿಟಿ ನಿಮಗೆ ಮಿಸ್ ಹೊಡೆಯುವಂಥ ಪಾಯಿಂಟ್ ಎಲ್ಲಿ ಅಂತ ಹೇಳಿದ್ರೆ ರೆಸೆಲ್ಲಿಂಗಲ್ಲಿ ನಿಮಗೆ ಹೊಡೆಯುತ್ತೆ. ನೀವೀಗ ಎಷ್ಟೇ ತೊಗೊಂಬಂದು 4 ಲಕ್ಷ 5 ಲಕ್ಷ ಕೊಟ್ಟು ತಂದಿದ್ರು ಕೂಡ ನೀವು ಸೇಲ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ನೀವು ಕಾರ್ಸ್ 20 ಸ್ಪಿನ್ನಿ ಇದರಲ್ಲೆಲ್ಲ ಮಾರ್ತಿನದ್ರೂ ಕೂಡ ಬೇರೆ ಗಾಡಿಗೆ ಇವಾಗ ಹೇಳಿದ್ನಲ್ಲ ಆ ಸೆಗ್ಮೆಂಟಲ್ಲಿರುತ್ತೋ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾರೋ ಆ ಥರ ಕೋಟಿಂಗ್ ಪ್ರೈಸ್ ನಿಮಗೆ ಸಿಗೋದಿಲ್ಲ. ಇನ್ ಕೇಸ್ ನೀವು ಅರ್ಜೆನ್ಸಿಲಿ ಸೇಲ್ ಮಾಡಬೇಕಾದ್ರೆ ತಗೊಳ್ಳೋದೇ ಅವರಿಬ್ಬರು, ಅವರು ಕೂಡ ನಿಮಗೆ ಅಷ್ಟು ಕೊಡೋಲ್ಲ. ನೀವು ಗಾಡಿನ ಹೆಂಗೆ ಚೆನ್ನಾಗಿ ಇಟ್ಕೊಂಡಿದ್ರು ಕೂಡ ನಿಮಗೆ ಮ್ಯಾಟರ್ ಆಗುತ್ತೆ ರೀಸೆಲ್ಲಿಂಗ್ ಟೈಮಲ್ಲಿ. ಇನ್ನು ಎಂಡಾವರ್ ವಿಷಯಕ್ಕೆ ಬಂದರೆ ಎಂಥ ಗಾಡಿ ಗೊತ್ತಾ, ಅದ್ಭುತವಾದಂಥ ಗಾಡಿ. ಇವನ್ ಫಾರ್ಚುನರ್ಗಿಂತ, ಯಾಕಂದ್ರೆ ನನ್ನ ಫೋನ್ ಫಾರ್ಚುನರ್ ಹತ್ರ ಇರೋದ್ರಿಂದ ನಾನು ಹೇಳ್ತಿದ್ದೀನಿ, ಫಾರ್ಚುನರ್ಗಿಂತನೂ ಎಕ್ಸ್ಟ್ರೀಮ್ ನಿಮಗೆ ಒಂದು ಒಳ್ಳೆ ಹೈ ಪ್ರೀಮಿಯಮ್ ಕ್ವಾಲಿಟಿ ಪ್ರಾಪರ್ ಲ್ಯಾಡರ್ ಫ್ರೇಮ್ ಚಾಸಿಸ್ ಬಿಲ್ಡ್ ಮಾಡಿರುವಂತಹ ಒಂದು SUVನ ಓಡಿಸ್ಬೇಕಂದ್ರೆ ಎಂಡಾವರ್ ಈಸ್ ಎ ಸೂಪರ್ ಅನ್ಬೋದು. ಆ್ಯಕ್ಚುಲಿ ನಾನು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರಲ್ಲ, ಅವ್ರ ಮನೆ ಮುಂದೆ ನಿಲ್ಲಿಸಿರ್ತಾರೆ, ಯಾವಾಗ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದಾರೆ. ನಾವು ನ್ಯೂಟ್ರಿಷನ್ ಕ್ಲಬ್ ಮಾಡಬೇಕಂದಾಗ ರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ಪಕ್ಕನೇ ಮನೆ ಸಿಕ್ಕಿತ್ತು. ನಾನು ಅಲ್ಲಿವರೆಗೂ ನಾನು ದರ್ಶನ್ ಮನೆ ನಾನು ನೋಡೇ ಇರಲಿಲ್ಲ. ನಮ್ಗೆ ಹತ್ರನೇ ಆ್ಯಕ್ಚುಲಿ, ನಮ್ಮ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ ಆ ರಾಜೇಶ್ವರಿ ನಗರ. ಬಟ್ ಯಾವತ್ತೂ ಕೂಡ ದರ್ಶನ್ ಮನೆ ನಾನು ನೋಡೇ ಇಲ್ಲ. ಅದ್ರ ಪಕ್ಕದಲ್ಲಿರುವಂಥ SS ಹಾಸ್ಪಿಟ್ಲ್ ಕೂಡ ಹೋಗಿದ್ದೀನಿ, ಬಟ್ ಅಲ್ಲಿ ನಾನು ಹೋಗೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಮನೆ ನೋಡಬೇಕಾದಾಗ ನನಗೆ ಫಸ್ಟ್ ನಾನು ನೋಡಿದ್ದು ಆವಾಗ ಸುಮಾರು ವರ್ಷಗಳ ಹಿಂದೆ, ಅಂತಿಂಗ್ ನನಗೆ ಗೊತ್ತಿಲ್ಲ ಡೇಟ್ ಯಾವಾಗ ಅಂತ. ಆವಾಗ ದರ್ಶನ್ ಸರ್ ಮನೆ ಮುಂದೆ ನಿಲ್ಲಿಸಿದ್ರು, ಮಾಡಿಫೈ ಮಾಡಿದ್ರು. ಆ್ಯಕ್ಚುಲಿ ನಂಗೆ ಅವಾಗ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅಷ್ಟು ಚೆನ್ನಾಗಿರುವಂಥ ಎಂಡಾವರ್ನ ಒಂಥರ ನೋಡಿದ ತಕ್ಷಣ ಇಷ್ಟ ಆಗುವಂಥ ಗಾಡಿ ಎಂಡಾವರ್. ಆ್ಯಕ್ಚುಲಿ ಸೂಪರಾಗಿತ್ತು, ನಂಗೆಲ್ಲ ಇಷ್ಟ ಆಯಿತು. ನಾನು ಅಲ್ಲಿರೋ ನಂಗೆ ಆ ಎಂಡಾವರ್ ಓಡಿಸಿರಲಿಲ್ಲ. ಅದಾದಮೇಲೆ ಯಾವುದೋ ಒಂದು ಸೆಲ್ಲಿಂಗ್ ಟೈಮಲ್ಲೋ ಅಥವಾ ಬೈಯಿಂಗ್ ಟೈಮಲ್ಲೋ ಯಾವಾಗೋ ನಂದು ಓಡಿಸಿದ ಫೀಲಿಂಗು, ಅದು ಓಡಿಸ್ದಾಗ ಅದರಲ್ಲಿ ಇದ್ದಿದ್ದು ಮಜಾ, ಆ ಥ್ರಿಲ್ಲು 3.2 ಅನಿಸುತ್ತೆ, ಸಾಕತ್ತಾಗಿಲ್ಲ, ಟಾಪ್ ಮ್ಯಾಚ್. ಮೈಲೇಜ್ ಮಾತ್ರ ಕೇಳಬೇಡಿ, ಮೈಂಟೆನೆನ್ಸ್ ಮಾತ್ರ ಕೇಳಬೇಡಿ. ಆ ಗಾಡಿ ಬಗ್ಗೆ ಒಂಥರ ಅಂದರೆ ಹೆಂಗೆ ನೀವು ವರ್ಣಿಸೋದು, ಒಂದು ಫಾರ್ಚುನರ್ಗಿಂತ ಫಾರ್ಚುನರ್ ಆ್ಯಕ್ಚುಲಿ ಅದು ಬರೋದಿಲ್ಲ. ಫಾರ್ಚುನರ್ ಇಟ್ಸ್ ಅ ರಾ ಪವರ್, ಇಟ್ಸ್ ಅ ರಾ ವೆಹಿಕಲ್. ಅದು ಫಾರ್ಚುನರ್ ಇಟ್ಸ್ ಡಿಫ್ರೆಂಟ್ ಕ್ಯಾಟಗರಿ. ಸೊ ಅದು ನಿಮಗೆ ಲ್ಯಾಡರ್ ಆನ್ ಫ್ರೇಮ್, ಪ್ರಾಪರ್ SUV, ರೇರ್ ವೀಲ್ ಡ್ರೈವ್ ವಿತ್ ಫ್ಯೂಚರ್, ವಿತ್ ಸನ್ರೂಫ್, ಆಟೋ ಪಾರ್ಕಿಂಗ್, ಏನು ಫ್ಯೂಚರ್ ಬೇಕದ್ರಲ್ಲಿ. ಬಡ್ಡಿ ಮಗನ ಎಲ್ಲ ಲೋಡ್ ಮಾಡಿ ತುರುಕಿ, ಇನ್ಕ್ಲೂಡಿಂಗ್ ಬಿಲ್ಡ್ ಕ್ವಾಲಿಟಿ ಕೂಡ ಸೂಪರಾಗಿದೆ. ಈವನ್ ಮೋರ್ ದೆನ್ ಫಾರ್ಚುನರ್ಗಿಂತನೂ ಬಿಲ್ಡ್ ಕ್ವಾಲಿಟಿ. ಆ್ಯಕ್ಚುಲಿ ಫಾರ್ಚುನರಲ್ಲಿ ಅಷ್ಟು ಬಿಲ್ಡ್ ಕ್ವಾಲಿಟಿ ಓಕೆನೇ ಅಷ್ಟೇ. ಆ್ಯಕ್ಚುಲಿ ಹೆಂಗೆ ಲೆಕ್ಕ ಹಾಕಿದ್ರೆ ನೋಡೋಕೆ ದೊಡ್ಡದಾಗ ಡುಮ್ಮಣ್ಣನ ಥರ ಇದೆ ಅಷ್ಟು, ಬಟ್ ರಿಯಾಲಿಟಿ ಬಂದರೆ ಆನ್ ಪೇಪರ್, ಆನ್ ರೋಡ್, ಗ್ರೌಂಡ್ ರಿಯಾಲಿಟಿ ಬಂದರೆ ನಿಮಗೆ ಎಂಡಾವರ್ ಇಸ್ ದ ಅಲ್ಟಿಮೇಟ್ ಕಿಂಗ್. ಈ ಗಾಡಿ ಬಗ್ಗೆ ಗೊತ್ತಿರೋರು, ಎಂಥೂಸಿಯಾಸ್ಟಿಕ್ ಯಾರು ಇರ್ತಾರೋ ಅವ್ರನ್ನ ಕೇಳಿ ನೋಡಿ. ಫಾರ್ಚುನರ್ಗಿಂತನೂ ಆ್ಯಕ್ಚುಲಿ ನಿಮಗೆ ಬೆಸ್ಟು ಪರ್ಫಾರ್ಮೆನ್ಸ್ ಫೀಲಿಂಗ್ ಕೊಡುವಂಥ ಗಾಡಿ ಎಂಡಾವರ್. ಸೊ ಎಂಡಾವರ್ದು ಮೈಂಟೆನೆನ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗೋರು. ಒಂದೊಂದು ಸ್ಪೇರ್ ಪಾರ್ಟ್ಸೂ ಕೂಡ ಹೈ ಪ್ರೈಸ್ ಇರುತ್ತೆ. ನಿಮಗೆ ಫಾರ್ಚುನರ್ಲಿ ಒಂದು 500 ರೂಪಾಯಿ ಇರೋವಂಥ ಐಟಮ್ ನಿಮಗೆ ಇಲ್ಲಿ 1200 ರೂಪಾಯಿ ಅಷ್ಟಾಗುತ್ತೆ. ಅದು ಒಂದು ಬಿಗ್ಗೆಸ್ಟ್ ನೆಗೆಟಿವು. ಎಂಡಾವರು ಫಾರ್ಚುನರ್ಗೆ ಹತ್ರಕ್ಕೂ ಬರೋಕ್ಕಾಗಲಿಲ್ಲ ಸೇಲ್ಸಲ್ಲಿ. ಆ್ಯಂಡ್ ಇನ್ನೊಂದು ಅದರದ್ದು ಇಂಜಿನ್ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಇದೆ, ಬಟ್ ನಮ್ಮ ರೋಡ್ ಕಂಡೀಷನ್ಗೆ ನಾವು ಓಡಿಸೋವಂತಹ ರೀತಿಗಳಿಗೆ ಅದು ನಿಮಗೆ ರಿಲಯಬಲಾಗಿ ಉಳ್ಕೊಳ್ಳಿಲ್ಲ. ತುಂಬ ಇಶ್ಯೂಸ್ಗಳು ಆಗಾಗ ಬರ್ತಾ ಇರ್ತದೆ. ಅದಕ್ಕೆ ನೀವು ದುಡ್ಡನ್ನ ಹಾಕ್ತಾನೇ ಇರಬೇಕಾಗತ್ತೆ, ಸರ್ವಿಸ್ ಸೆಂಟ್ರಿಗೆ ಎತ್ಕೊಂಡೋಗಿ ಬಿಡಬೇಕಾಗ್ತಾ ಇರ್ತದೆ. ಈವನ್ ನಿಮಗೆ ಈಕೋ ಸ್ಪೋರ್ಟಲ್ಲೂ ಕೂಡ ಸೇಮ್ ಹಾಗೇನೆ ನಿಮಗೆ. ಬಟ್ ಫಾರ್ಚುನರ್ ಆಗಲಿ ಅಥವಾ ಟೊಯೋಟಾ ಕ್ರಿಸ್ಟಾ, ಇನೋವಾ, ಇದು ಯಾವುದೇ ಆದರೂ ಕೂಡ ಒಂದು ಸಲ ಸರ್ವಿಸ್ ಮಾಡಿಸ್ಬಿಟ್ರೆ ನಿಮ್ಗೆ ತಲೆನೋವೇ ಇರಲ್ಲ. ಆ ಥರ ಗಾಡಿ, ಅದಕ್ಕೆ ಅಷ್ಟು ಸೇಲ್ಸ್ ಆಗಿರೋದು. ರಿಲಯಬಲ್ ಇಂಜಿನ್ಗೋಸ್ಕರನೇ ಮ್ಯಾಕ್ಸಿಮಮ್ ಸೇಲ್ ಆಗಿರುತ್ತೆ. ಇಷ್ಟೊಂದು ಲೋಡೆಡ್ ಫ್ಯೂಚರ್ ಕೊಟ್ಟರು ಕೂಡ, ಎಲೆಕ್ಟ್ರಾನಿಕ್ಸ್ ಎಲ್ಲ ಕೂಡ ಕ್ವಾಲಿಟಿ ಇದ್ರೂ ಕೂಡ ಎಲ್ಲೋ ನಮ್ಮ ಇದಕ್ಕೆ ಸೆಟ್ ಆಗಲ್ಲ. ಸೊ ನಿಮಗಿದು 16 ಲಕ್ಷ 16.5 ಲಕ್ಷದಿಂದ ಶುರುವಾಗುತ್ತೆ ದೆಹಲಿನಲ್ಲಿ. ನಿಮಗೆ ಟ್ಯಾಕ್ಸ್ ಒಂದು 3 ಹತ್ತತ್ರ 3 ಬರುತ್ತೆ. ನೀವೇನೋ 18 19 ಮಾಡಲು ಹೋಗ್ತೀನಿ ಅಂತ ಹೇಳಿದ್ರೆ 3.5 ಲಕ್ಷದವರೆಗೂ ಬರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮ್ಗೊಂದು 19-20 ಲಕ್ಷ ಆಗುತ್ತೆ. ಸೊ ಅಷ್ಟು ಕಾಸ್ಟ್ ಈಗಲೂ ಇದೆ, ಯಾರು ತೊಗೋಬೋದು. ನಂತರ ಬೇಜಾನ್ ದುಡ್ಡಿದೆ, ನಾನು ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಗುರು, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೊಂದು ಲೋಡೆಡ್ SUV ಪ್ರಾಪರ್ ಪ್ರೀಮಿಯಂ ಫ್ಯೂಚರ್ನ ಎಲ್ಲ ಅನುಭವಿಸಬೇಕು ಅಂದರೆ ನೀವು ಎಂಡಾವರ್ನ ಕಣ್ಣು ಮುಚ್ಕೊಂಡು ತೊಗೋಬೋದು. ಅದರಲ್ಲೆಲ್ಲ ಆಟೋಮೆಟಿಕ್ ಬರೋದು, ಮ್ಯಾನ್ಯಲ್ ಬರೋಲ್ಲ. 3.2ನಲ್ಲಿ ಎಂಜಾಯ್ ಮಾಡ್ಬೋದು. ಅಷ್ಟು ರಾನೂ ಇದೆ, ಪ್ಲಸ್ ಫ್ಯೂಚರೂ ಇದೆ, ಪ್ರೀಮಿಯಮ್ ಆಗಿರುತ್ತೆ. ಆ್ಯಕ್ಚುಲಿ ನಿಮಗೆ ಫಾರ್ಚುನರ್ ಪ್ರೀಮಿಯಮ್ ಗಾಡಿ ಎಲ್ಲ ಅದು ನಿಮಗೆ ಲುಕ್ಕಲ್ಲಿ ಪೊಲಿಟಿಷಿಯನ್ಗಳು, ಈ ಬಿಸ್ನೆಸ್ ಮ್ಯಾನ್ಗಳು ಓಡಿಸಿರೋದ್ರಿಂದ ಆ ಫೀಲ್ ಕೊಡುತ್ತೆ ಅಷ್ಟೇ. ಬಟ್ ರಿಯಾಲಿಟಿಯಲ್ಲಿ ನಿಮಗೆ ಎಂಡಾವರಲ್ಲ. ಅದು ಆ್ಯಕ್ಚುಲಿ ಇಕೋ ಸ್ಪೋರ್ಟರ್ ಅಷ್ಟು ಇಲ್ಲ ಹೇಳ್ಬೇಕಾದ್ರೆ. ಇಕೋ ಸ್ಪೋರ್ಟಲ್ಲಿ ಏನು ಫ್ಯೂಚರ್ ಇದೆಯೋ
ವಡ್ಡಿ ಮಗಂದು ಅದರಲ್ಲೂ ಅದೂ ಇಲ್ಲ. ಒಂದು ಕಿಕ್ ಮಾಡಿದ್ರೆ ಟೇಲ್ ಗೇಟ್ ಒಂದು ಓಪನ್ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಆ ಫಾರ್ಚುನರಲ್ಲಿ ಅದು ಏನಾಯಿತು ಅಷ್ಟು ದುಡ್ಡು ಕಿತ್ಕೊತವೆ, 60 ಲಕ್ಷ 65 ಲಕ್ಷ ಕಿತ್ಕೊತಾರೆ, ಏನೋ ಕೊಡ್ತಾ ಇದ್ದಾರೆ. ಯಪ್ಪ ಓಕೆ, ನಮಗೇನು ಗೊತ್ತಾ, ರಿಲಯಬಲ್ ಇಂಜಿನ್ ಕೊಡ್ತಾರೆ, ಅದೇ ಸಂತೋಷ ವಿಷಯ. ಅಫ್ಕೋರ್ಸ್ ಫಾರ್ಚುನರ್ನ ಟ್ರೋಲ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡಿಲ್ಲ. ಬಟ್ ಏನಂತ ಹೇಳಿದ್ರೆ ಅಷ್ಟು ದುಡ್ಡು ಅದಕ್ಕೂ ಕೊಡ್ತೀವಿ ಇದಕ್ಕೂ ಕೊಡ್ತೀವಿ. ಅದು ಇದಕ್ಕಿಂತಲೂ ಇದು ಸೂಪರಾಗಿದೆ. ಬಿಲ್ಡ್ ಕ್ವಾಲಿಟಿಲಾಗಿರಲಿ, ಪರ್ಫಾರ್ಮೆನ್ಸಲ್ಲಾಗಿರಲಿ, ಲುಕ್ಕಲ್ಲಾಗಿರಲಿ ಎಲ್ಲನೂ ಕೂಡ ಚಿಂದಿಯಾಗಿದೆ ಎಂಡವರ್. ಆದ್ರೂ ಕೂಡ ನಮ್ಮ ದೇಶದವ್ರು ಯಾಕೆ ಅದನ್ನ ಓಡಿಸಿದ್ರು ಅಂತ ನಂಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ. ಸೊ ನಿಮ್ಗೆ ಯಾರಿಗಾನ ಇದ್ರ ಬಗ್ಗೆ ಗೊತ್ತಿದ್ದರೆ ಎಂಡವರ್ನ ಯಾಕೆ ಓಡಿಸಿದ್ರಿ, ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ರು ಕೂಡ ಅಂತ ಯಾವ ಸೆಗ್ಮೆಂಟ್ ಬೇಕು ಅಂದರೆ ಅದರಲ್ಲಿ ನಿಮಗೆ ಈ ಟಾಟಾ ಥರ, ಮಹೀಂದ್ರ ಥರ, ಸುಜುಕಿ ಥರ ಎಷ್ಟೊಂದು ಸೆಗ್ಮೆಂಟ್ ಇಲ್ಲ. ಅದರಲ್ಲಿ ನನ್ನ ಬಾಯಿಗೆ ನೋಡಿ 3 ಗಾಡಿ ಹೆಸರು ಬಂದಿದ್ದು. ಹೀಗೆ ನಿಮ್ಮನ್ನು ಕೇಳಿದ್ರು ಅಷ್ಟು, ಅದರಲ್ಲಿ ಎಷ್ಟೋ ಇದೆ, ಒಂದು 5-6 ಇದೆ. ಬಟ್ ನನಗೆ ಮರ್ತೋಗಿದ್ರೆ ನಿಮಗೆ ಎಷ್ಟು ಜನಕ್ಕೆ ಮರ್ತೋಗಿರ್ತದೆ. ಅದರಲ್ಲೂ ಸೆಡಾನೋ ಇದೆ, ಹ್ಯಾಚ್ಬ್ಯಾಕ್ ಇದೆ, ಆ್ಯಂಡ್ SUV ಇದೆ, ಕಾಂಪ್ಯಾಕ್ಟ್ SUV ಇದೆ, ಎಲ್ಲ ಥರ ಗಾಡಿಗಳು ಬಿಟ್ಟರು ಕೂಡ. ಬಟ್ ಅಷ್ಟೊಂದು ಜಾಸ್ತಿ ಇಲ್ಲ ವೆಹಿಕಲಲ್ಲಿ, ಆಪ್ಷನ್ಸ್ಗಳು ಕಡಿಮೆ ನಿಮಗೆ. ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಕಂಪ್ನಿ ತೊಗೊಂಬಿಟ್ಟಿದ್ದೀವಿ. ಸೊ ಫೈನಲ್ ಕನ್ಕ್ಲೂಷನ್ ಇಷ್ಟೇ. ಸೊ ನಿಮ್ಮಲ್ಲಿ ಯಾರಿಗಾನ ಕೂಡ ಎಂಡವರ್ನ ತೊಗೋಬೇಕು ಅಥವಾ ಈಕೋ ಸ್ಪೋರ್ಟ್ನ ತೊಗೋಬೇಕು ಅಂದರೆ ಖಂಡಿತ ತೊಗೊಳ್ಳಿ. ಬಟ್ ನಿಮಗೆ ಮಿಡ್ ಸೆಗ್ಮೆಂಟಲ್ಲಿ ತೊಗೊಳ್ತೀನಿ, ನನಗೆ ಬಜೆಟು ಮೇಂಟೈನ್ ಮಾಡ್ಕೋಬೇಕು, ಮೈಲೇಜು ಮೇಂಟೈನ್ ಮಾಡ್ಕೋಬೇಕು, ಲುಕ್ಕು ಬೇಕು, ಪರ್ಫಾರ್ಮೆನ್ಸು ಬೇಕು, ಲೋ ಬಜೆಟಲ್ಲಿ ಬೇಕು ಅಂತ ಹೇಳಿದ್ರೆ ಈಕೋ ಸ್ಪೋರ್ಟ್ನ ನೀವು ಆರಾಮಾಗಿ ತೊಗೋಬೋದು. ನಾಟ್ ಎ ಬಿಗ್ ಡೀಲ್, ಆರಾಮಾಗಿ ತೊಗೋಬೋದು. ತುಂಬ ಜನ ಭಯ ಪಡ್ತಾರೆ ಸರ್ವೀಸು, ಮೇಂಟೆನೆನ್ಸು ಅಂತ ಹೇಳ್ತಾರೆ. ಸೊ ಅದು ವರಿ ಮಾಡೋಕ್ಕೆ ಹೋಗ್ಬೇಡಿ. ಆ ಗಾಡಿ ನಿಜವಲ್ಲೂ ಒಳ್ಳೆ ಥ್ರಿಲ್ ಕೊಡುತ್ತೆ. ಸ್ಪೆಷಲಿ ನೀವು ತೊಗೊಳೋಂಗಿದ್ರೆ ಫೇಸ್ ಲಿಫ್ಟ್ ಎಡಿಷನ್ 2016 ಆ್ಯಂಡ್ ಅಬೋವ್ ಅಥವಾ 17, ಸಾಧ್ಯವಾದರೆ 18 ತೊಗೊಳ್ಳಿ, ಅದು ಬೆಸ್ಟ್ ಆಪ್ಷನ್. ನಿಮಗಿನ್ನೂ FC ಇನ್ನೂ ಸ್ವಲ್ಪ ದೂರ ಸಿಗುತ್ತೆ. ಆ್ಯಂಡ್ ಎಂಡವರ್ ತೊಗೊಳ್ತೀರ 3.2 2017 ಆ್ಯಂಡ್ ಅಬೋವ್ ನೀವು ತೊಗೋಬೋದು. ಅದು ನಿಮಗೆ ಸ್ಟಾರ್ಟ್ಸ್ ಫ್ರಮ್ 16 ಲ್ಯಾಕಿಂದ ಶುರುವಾಗುತ್ತೆ NCRನಲ್ಲಿ. ಇಲ್ಲಿ ನಿಮಗೆ ಸಿಗೋದು ಕಷ್ಟ. ಸಿಕ್ಕಿದ್ರು 24, 25 ಒಂದೇ ಸಲ ಹೇಳ್ಬಿಡ್ತಾರೆ. ನಿಮಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ ಹಂಗೆ ಬಿದ್ದೋಗ್ಬಿಡ್ತಾರೆ, ಆ ರೇಂಜಿಗೆ ಹೇಳ್ತಾರೆ. ಸೊ ಹಂಗಾಗಿ ಟೈಮ್ ತೊಗೊಳ್ಳಿ. ಬಟ್ ಫೈನಲ್ ಕನ್ಕ್ಲೂಷನ್, ಫಾರ್ಡ್ ಈಸ್ ಗುಡ್ ಕ್ವಾಲಿಟಿ, ಪ್ರೀಮಿಯಮ್ ಕ್ವಾಲಿಟಿ ಗಾಡಿ. ನಿಮ್ಮಲ್ಲಿ ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆ, ತೊಗೋಬೋದು. ಬಟ್ ತುಂಬ ಹೈ ಏನು ಆಗಲ್ಲ. ಸೊ ನಿಮಗೊಂದು ಫೋಕ್ಸ್ ವ್ಯಾಗನ್ ಆಗಿರಲಿ, ಒಂದು ಸೋಡಾ ಅಥವಾ ಈ ಥರ ಗಾಡಿಗಳನ್ನ ಎಷ್ಟು ಮೇಂಟೈನ್ ಮಾಡೋಕ್ಕೆ ಎಷ್ಟು ನೀವು ಹಣ ವ್ಯಯ ಮಾಡ್ತಿರಲ್ಲ ಅಷ್ಟೇ ಆಗುತ್ತೆ. ತುಂಬ ಜನ ಎದುರಿಸ್ತಾರೆ, ಫೋರ್ಡ್ ವೆಹಿಕಲ್ಲ ಹಂಗೆ ಹಿಂಗೆ ಅಂತ. ಎಂಥದ್ದು ಇಲ್ಲ, ನೀವು ಕರೆಕ್ಟಾಗಿ ಸರ್ವಿಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಅದು ಬರುತ್ತೆ. ಯಾವುದೇ ಗಾಡಿನ ಹೆಂಗೆ ಓಡಿಸ್ಬೇಕೋ ಹಂಗೆ ಓಡಿಸೋದನ್ನ ಕಲ್ತ್ಕೊಂಡ್ರೆ ಸಾಕಾಗುತ್ತೆ.